ಡ್ರೆಸ್ ಅಲ್ಲ, ಇವ್ರ ಅಕ್ಕನೇ ಸೆಲೆಕ್ಟ್ ಮಾಡಿರೋ ಬಟ್ಟೆ ಇದು. ವಿಡಿಯೋ ಕಾಲ್ ಮಾಡಿ ಫಸ್ಟ್ ಸೆಲೆಕ್ಟ್ ಮಾಡಿ ಯಾವುದು ಅಂತ. ನೀನ್ ಮೇಕಪ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೋ, ಆ ಟೈಮಲ್ಲಿ ಬಂದ್ಬಿಡ್ತೀಯಾ ಅಂತಾರೆ. ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲ, ನಾನು ಮೇಕಪ್ ಮಾಡ್ಕೊಳ್ಳೋದು ಇಲ್ಲ. ಅದ್ರಲ್ಲೇನಿಲ್ಲ ಬಿಡಿ ಮಗನೆ. ಅವ್ರಪ್ಪ ವಿಶ್ ಮಾಡ್ತವ್ರೆ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. Here is the Bluebee, cutie girl. So ಎಲ್ಲೋಗ್ತಿದ್ದೀರಿ ಬ್ಲೂಬಿ? ನಾವು ಬ್ಲೂಬಿ ಇವತ್ತೇನ್ ಸ್ಪೆಷಲು? ಯಾರ್ದು? ಅಕ್ಕದಾ? ಅದಕ್ಕೆ ನೀವು ಮ್ಯಾಚಿಂಗ್ ಹಾಕೊಂಡಿದ್ದೀರಾ? ತೋರ್ಸಿ ಅವ್ರಿಗೆ, ತೋರ್ಸಿ. ಹೆಂಗ್ ತೋರ್ಸೋದು? ನಿಮ್ ಸ್ಟೈಲ್ ತೋರ್ಸಿ. ನಿಮ್ ಸ್ಟೈಲಲ್ಲಿ ಹೆಂಗ್ ಮಾಡೋದು ನೀವು? ಕ್ಯೂಟ್ ಗರ್ಲ್. ಇವತ್ತು ಲಿಚ್ಚಿ ಬರ್ಡೇ, ಸೊ ಅದಕ್ಕೆ ನಮ್ಮ ಬ್ಲೂಬಿ ಫುಲ್ ರೆಡಿ ಆಗಿದ್ದಾರೆ. ಅಂದರೆ ಇದು ನಾನು ಸೆಲೆಕ್ಟ್ ಮಾಡಿರೋ ಡ್ರೆಸ್ ಅಲ್ಲ, ಇವ್ರ ಅಕ್ಕನೇ ಸೆಲೆಕ್ಟ್ ಮಾಡಿರೋ ಬಟ್ಟೆ ಇದು. ವಿಡಿಯೋ ಕಾಲ್ ಮಾಡಿ, ಬ್ಲೂಬಿ ನಾನು ಗ್ರೀನ್ ಕಲರ್ ಹಾಕ್ಕೊತಿದ್ದೀನಿ, ನೀನು ಗ್ರೀನು ಇಲ್ಲ ಫ್ಲವರ್ ಬಟ್ಟೆ ಹಾಕೊಂಬ ಅಂತ ಹೇಳ್ಬಿಟ್ಟು, ಇವ್ರು ಆ್ಯಕ್ಚುಲಿ ಯೆಲ್ಲೋ ಡ್ರೆಸ್ ಅಂದ್ಕೊಂಡಿದ್ರು. ನಾನು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಇವಾಗ ನೋಡ್ರೆ ಲಿಚ್ಚಿ ಫೋನ್ ಮಾಡಿಬಿಟ್ಟು ವಿಡಿಯೋ ಕಾಲ್ ಮಾಡಿ, ಇದು ಬೇಡ ಇದನ್ನೇ ಹಾಕ್ಕೊಂಬ ಅಂತ ಹೇಳಿ. ಸೊ ಈಗ ಫುಲ್ ರೆಡಿ ಮಾಡಿದ್ದೀವಿ. ಏನೋ ಸದ್ಯಕ್ಕೆ ಸಿಕ್ತು, ಇಲ್ಲಾಂದರೆ ಇಬ್ಬರೂ ನನ್ನ ಕೈಯಲ್ಲಿ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಯಾ, ಸೊ ಈಗ ಎಲ್ಲೋಗೋಣ? ಅಲ್ಲ, ಹ್ಯಾಪಿ ಬರ್ಡೇಗೆ ಏನು ಬೇಕು? ಅಕ್ಕಗೆ ಏನು ಕೊಡಬೇಕು? ನಿಯಮ್ ಇವಳು ಬೆಕ್ ಕೊಡಬೇಕು ಅಂತ ಹೇಳ್ತಿದ್ದಾಳೆ. ಸೊ ಈಗ ಹೋಗ್ಬಿಟ್ಟು ಗಿಫ್ಟ್ ಇಸ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ಕೇಳಿದೆ ಏನೇನು ಗಿಫ್ಟ್ ಬೇಕು ಅಂತ. ನನಗೆ ಯಾವ್ದು ಪಾಪಿಟ್ ಬೇಕು ಏನೇನೋ ಹೇಳಿದ್ದಾರೆ. ಸೊ ನೋಡೋಣ, 4th ಇಯರ್ ಬರ್ಡೇ ಅಲ್ವಾ, ಸೊ ಅದಕ್ಕೆ ಒಂದು 4 ಥರ ಗಿಫ್ಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ, ನೋಡಿ ಅಲ್ಲಿ ಹೋಗಿ ತೊಗೊಳ್ಳೋಣ. ಆ್ಯಂಡ್ ಇವತ್ತು ವಿಘ್ನೇಶ್ ಬರ್ಡೇ ಕೂಡ, ಅವ್ರಿಗೂ ಏನಾದರೂ ಒಂದು ಗಿಫ್ಟ್ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಈಗ 7:30. ಸೊ ಎಷ್ಟು ಗಂಟೆಗೆ ಹೋಗ್ತಿರೋ ನನಗಂತೂ ಐಡಿಯಾ ಇಲ್ಲ, ಬಟ್ ಆದ್ರೆ ರೆಡಿ ಆಗಿದ್ದೀರಿ. ಮತ್ತೆ ಎಲ್ಲ ಹೋಗಿ ಬಂದು ರೆಡಿ ಆಗೋದಕ್ಕಾಗಲ್ಲ ಅಂತ. ಕಮ್ ಆನ್, ಲೆಟ್ಸ್ ಗೋ. ಓಕೆ, ಲೆಟ್ಸ್ ಗೋ. ನೀನು ಯಾಕೆ ಸೆಲೆಕ್ಟ್ ಮಾಡಬೇಕು? ಕಿಡ್ಸ್ ವೇರ್. ವಿಚ್ ಒನ್ ಯು ಸೆಲೆಕ್ಟ್? This. I found it. Huh? Akka found it. Akka found it, This one? Yes. Okay, innu bere nodi. Akka diyu ada beda. Beda. Huh? Ili. This one? Allah dakadalla. Ali beide. Akadu. Inagbe kakkage. Adde bekantore. ಯಾರು? ಯಾರಿಗೆ ಅದು ಬೇಕು ಅಂತವ್ರ? ಅಕ್ಕಗೆ ಇದು ಬೇಕಾ? ಇದಕ್ಕೆ ಟಾಪ್ ಓಕೆ. ಇದಕ್ಕೆ ಟಾಪ್ ಬೇಡವಾ? ನೋಡಿ, ವೈಟ್ ಬೇಕು. ಜೀನ್ಸ್ ತಗೊಳ್ಳೋಣಲ್ಲ. ಲುಬಿ, ದಿಸ್ ಒನ್. ಕಮ್ ಹಿಯರ್. ದಿಸ್ ಒನ್. ಎಲ್ಲಿದ್ದೀರಾ? ಓಕೆ, ಇದು ತಗೊಳ್ಳೋಣ. ಟಾಪು, ಅದಕ್ಕೆ ಟಾಪು ಟಾಪ್ ಬೇಕಲ್ಲ ಇದಕ್ಕೆ. ಟಾಪ್ ಹುಡುಕಿ ಕೊಡಿ, ಅದು ನೀನೇ ಸೆಲೆಕ್ಟ್ ಮಾಡು. ಕೊಡೋದು ಅಕ್ಕ
ಇಸ್ಕೊಳ್ಳಿ. ಅವ್ರು ಕೊಡಲ್ಲ ಮತ್ತೆ ಅಕ್ಕಗಿಲ್ಲ ಬಟ್ಟೆ ಹೋಗಿ ಕೊಡಿ ಅನ್ನಿ. ಸೇ ಬಾಯ್. ಥ್ಯಾಂಕ್ ಯು. ಸೇ ಥ್ಯಾಂಕ್ ಯು. ಏನುಗೆ ಅಕ್ಕಗೆ ನೋಡಿ ಎಂದಿದ್ದು ನಾನು. ಗೋ ಶೂಸ್ ಇದಕ್ಕಿಂತ ಇವ್ರಿಗಿಂತ ಒಂದು ಶೂಸ್ ದೊಡ್ಡ ಸೈಜ್. ಕೇಳಿ ಏನ್ ಬೇಕು ಅಂತ ಅವ್ರಿಗೆ. ಸರ್ ಅಕ್ಕಗೆ ಶೂ ತೋರಿಸ್ತೀನಿ ಸರ್ ಅನ್ಬೇಕು. ಹಾ ಇವ್ರಿಗಿಂತ ದೊಡ್ಡ ಸೈಜ್. ಬೇಡ ಬೇಡ ಶೂಸ್ ಇದ್ರೆ ತೋರಿಸಿ. ಅಟ್ಲೀಸ್ಟ್ ಒಂದು ಸ್ಕೂಲ್ಗೆ ಆ ಥರ ಎಲ್ಲ ವೇರ್ ಮಾಡೋ ಥರ ಇದ್ರೆ ವೆಯ್ಟ್ ಮಗನೆ. ಸೇಮ್ ಟು ಸೇಮ್ ತಗೊಳ್ಳೋಣ ಇಲ್ಲ ವೈಟ್ ಇದೆಯಾ ಸರ್? ಹಾಂ ನೀನು ಸೆಲೆಕ್ಟ್ ಮಾಡಿ, ನೀನು ಸೆಲೆಕ್ಟ್ ಮಾಡಿ ಆಮೇಲೆ ಹೇಳಿ ನೀನೇ ಸೆಲೆಕ್ಟ್ ಮಾಡಿದ್ದು ಅಂತ. ಆಮೇಲೆ ನನಗೆ ಹೇಳ್ಬೇಡಿ. ಸೆಲೆಕ್ಟ್ ಮಾಡಿ. ಅಕ್ಕಗೆ ಚಪ್ಪಲ್ ಬೇಡವಾ ಹೇಳಿ ತೋರಿಸಿ. ಯಾವ ಥರ ಇದೋಡಿ ಯಾಯಿ ಇದೆ ಅಂತ ಕೆಳಗಡೆ ಸ್ಟ್ಯಾಂಡ್. ಸರಿ ಸೆಲೆಕ್ಟ್ ಮಾಡಿ. ಯಾವುದು ಇದು ಬೇಕಾ? ಬೇಕಾ? ಗೆಟ್ ಅಪ್ ಫಸ್ಟ್. ಗೆಟ್ ಅಪ್ ತೋರಿಸಿ ಹಾಕೊಂಡು. ದೊಡ್ಡ ತಗೊಂಡು ಸ್ಪೆಕ್ಸ್ ಹಾಕೊಳಕ್ ಬರಲ್ಲ. ಹೋಗಿ ಸ್ಪೆಕ್ಸ್ ಎತ್ಕೊಂಡ್ಬಂದಿರ. ಅದು ಸೆಲೆಕ್ಟ್ ಮಾಡೋದು ಮಾಡಿ ತೋರಿಸಿ. ಸರ್ಕಲ್ದಾ? ಮತ್ತೆ ಸರ್ಕಲ್ ನೋಡಿ. ಅಲ್ಲ ಅಂಕಲ್ ಹತ್ರ ಇದೆಯಲ್ಲ ಅದೇ ಬೇಕಾ? ಅಲ್ಲಿ ನೋಡಿ ಇದು ಬೇಡ. ಯಾಕೆ ಮಗನೆ? ವಾಟ್ ಹ್ಯಾಪನ್? ಏನ್ ಬಿದ್ದೋಗ್ತೀರಾ? ಎಲ್ಲಿ? ಅಯ್ಯೋ ಅದು ಕಿಟ್ನಿ ಓಪನ್ ಮಾಡ್ಬೇಡ ಅಂತವ್ರಾ? ಎಸ್ ಗಾಯ್ಸ್, ಈಗ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ವಿಘ್ನೇಶ್ ಕಾಲ್ ಮಾಡಿದೆ. ಅವರು ಆ್ಯಕ್ಚುಲಿ ಅವ್ನು ಟ್ರಿಪ್ಪಿಂದ ಬಂದಿದ್ದಾರೆ. ಸೊ ಅಕ್ಕ ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತಂದರು. ಆಮೇಲೆ ನಾನು ಮತ್ತೆ ಇನ್ನು ಯಾವಾಗ ಬರ್ತೀನಿ ಆಗಲ್ಲ ಇರೋ ವಿಘ್ನೇಶ್, ನಾನು ಬರ್ತೀನಿ ಅಟ್ಲೀಸ್ಟ್ ಒಂದು 1-2 ಅವರ್ ವೆಯ್ಟ್ ಮಾಡು ಅಂದರೆ ಇಟ್ಕೊಂಡು ಹೇಳ್ತಾರೆ, ನೀನು ಮೇಕಪ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡ್ಕೊ, ಆ ಟೈಮಲ್ಲಿ ಬಂದ್ಬಿಡ್ತೀಯಾ ಅಂತಾರೆ. ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲ, ನಾನು ಮೇಕಪ್ ಮಾಡ್ಕೊಳ್ಳೋದು ಇಲ್ಲ. ಸೊ ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ ಕದ್ರನಹಳ್ಳಿಯಲ್ಲಿ ಇದ್ದೀರಿ. ಸೊ ಇನ್ನೊಂದು 45 ಮಿನಿಟ್ಸ್ ಅಲ್ಲ ಬೇಬಿ? ನಾನು 45 ಮಿನಿಟ್ಸಲ್ಲಿ ಹೋಗ್ಬಿಡ್ತೀರಿ. 25 ಓಕೆ. ಸೊ ಹೋಗ್ಬಿಟ್ಟು ಫಸ್ಟ್ ವಿಗ್ಗುನೇ ಮೀಟ್ ಮಾಡ್ತೀನಿ, ಆಮೇಲೆ ಲಿಚ್ಚಿನ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಯಾಕಂದ್ರೆ ಅವರು ನಿದ್ದೆ ಮಾಡಬೇಕಂತೆ. ಸೊ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಹೋಗಿ ವಿಘ್ನೇಶ್ನ ಮೀಟ್ ಮಾಡಿ ಅವ್ನಿಗಲ್ಲಿ ಕೇಕ್ ಕಟ್ ಮಾಡಿಸಿ ಆಮೇಲೆ ಲಿಚ್ಚಿನ ಮೀಟ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ಈಗೆಲ್ಲ ಫುಲ್ ಶಾಪಿಂಗ್ ಆಗಿದೆ. ಇನ್ನೊಂದು ಮಾತ್ರ ಬ್ಯಾಲೆನ್ಸ್ ಇತ್ತು, ಅದು ಎಲ್ಲೂ ಸಿಗಲಿಲ್ಲ ನನಗೆ. ಫೈನಲಿ ವಿಕಾಸ್ಗೆ ಇವ್ರಿಗೆ ಹೇಳಿಬಿಟ್ಟು ಅಲ್ಲಿ ಎಲ್ಲ ಹುಡುಕು ಅಂತ ಹೇಳ್ಬಿಟ್ಟು ಪಂಟೂರಲ್ಲೇ ಹುಡುಕಿಸಿ ತಗೊಂಡಿದ್ದೀರಿ. ಅದೊಂದು ಪಾಪಿಟ್ ಕೇಳಿದ್ದು, ಆ ಪಾಪಿಟ್ನ ಸೊ ಈಗ ಹೋಗಿ ಅವ್ರಿಗೆ ಕೇಕ್ ಕಟ್ ಮಾಡಿಸಿ ಅದನ್ನು ಕೊಡೋಣ. ಸೊ ನೀವೇ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಬಟ್
ಫೋರ್ತ್ ಇಯರ್ ಬರ್ಡೇ ಅಲ್ಲ, ಅದಕ್ಕೆ 4 ಗಿಫ್ಟ್ಸ್ನ ತಗೊಂಡಿರೋದು. ಓಕೆ, ಸೊ ಬನ್ನಿ ಹೋಗೋಣ. ಅವ್ರು ನೋಡಿ ಹೋಗೋವರೆಗೂ ಸುಮ್ಮನೆ ಕೂತಿರ್ತಾರೆ ಕಾರಲ್ಲಿ. ಇಲ್ಲ ಸಾಂಗ್ ಹಾಕ್ರೆ ಸಾಂಗ್ಸ್ ಕೇಳ್ಕೊಂಡಿರ್ತಾರೆ, ಇಲ್ಲ ಅಂದರೆ ಇಲ್ಲ, ಆರಾಮಾಗಿ ಕೂತಿರ್ತಾರೆ. ಬಟ್ ಏನು ಖುಷಿ ಅಂದರೆ ಫೋನ್ಗೆ ಏನೂ ಕೇಳಲ್ಲ ಅವರು. ಆ್ಯಕ್ಚುಲಿ ಅದು ಅಭ್ಯಾಸವೇ ಮಾಡಲಿಲ್ಲ, ಅದೊಂದು ಖುಷಿ. ಟ್ರಾವೆಲ್ ಇಲ್ಲಿ ಕಾರ್ ಎಕ್ಕರೆ ಕಾರ್ ಇಳಿಯೋವರೆಗೂ ನೀವು ಎಷ್ಟೇ ದೂರ ಹೋದ್ರು ಅಷ್ಟೇ ಸೈಲೆಂಟಾಗೇ ಇರ್ತಾರೆ. ಯಾವ ಫೋನ್ಗೆ ಏನಿಲ್ಲ, ಮಾತಾಡಿದ್ರೆ ನಮ್ಮ ಜೊತೆ ಮಾತಾಡ್ತಾರೆ, ಇಲ್ಲ ಅಲ್ಲಿ ಇಲ್ಲಿ ಆಟಾಡ್ತಾರೆ, ಏನೋ ಕೊಟ್ಟರೆ ತಿಂತಾರೆ, ಇಲ್ಲ ಸಾಂಗ್ ಹಾಕಿದ್ರೆ ಕೇಳಿಸ್ಕೊಂಡು ಹೋಗ್ತಾರೆ. ಸೊ ಹೋಗೋಣ ಬನ್ನಿ. ಈಗ ಬನಶಂಕರಿಗೆ ಬಂದಿದ್ದೀವಿ. ಇಲ್ಲಿಂದ ಅಲ್ಲಿ ಎತ್ಬಿಟ್ರೆ ಸಿಲ್ಕ್ ಬೋರ್ಡಲ್ಲಿ ಮೇಲೆ ಹೋಗ್ಬಿಟ್ರೆ ಬೇಗ ಹೋಗ್ಬೋದು ಆ್ಯಕ್ಚುಲಿ. ಲೆಟ್ಸ್ ಗೋ. You want it? Papa ಕೇಳು. Papa. ಏನು? ಕೇಳಿ. ಅಕ್ಕ ಕೊಡು. ಯಾಕೆ ಗಲೀಜು ಹಂಗೆ ಹೋದ್ರೆ ಬೇಡ ಅಂತದ. ಭಯ ಇಲ್ಲ ಉಂಟಲ್ಲು ಭಯನಾ ನೀವು ಲಿಯೋ ಲಿಯೋ हैप्पी बर्थडे रखेंगे ತಗೊಳ್ಳಿ, ಇಟ್ಕೊಳ್ಳಿ, ಹಿಂಗೆ ಕೊಡಿ. ಇದು ಕೇಕ್ ಸೈಡ್ಗೆ ಕಣ. ಓಕೆ, ಆಮೇಲೆ ಓಪನ್ ಮಾಡಿ. ನೀನೆಲ್ಲ ಫ್ಯೂಚರ್ ನಿಂಗೆ ಇವೆಲ್ಲ ನೋಡಿದಾಗ ನಮ್ ಬ್ಲೂಬಿ ಎಷ್ಟು ಚೆನ್ನಾಗಿ ಮಾಡೋರು ಅನ್ಬೇಕು. ಅದ್ರಲ್ಲಿ ಏನಿಲ್ಲ ಬಿಡಿ ಮಗ್ನೆ. ಬ್ಲೂಬಿ ಅಲ್ಲ, ಬ್ಲೂಬಿ. ಏನ್ ಹುಡ್ತಾ ಇದ್ದೀರಾ ಮಗ್ನೆ? ಇನ್ನೊಂದಾಗಿ ಅಷ್ಟೇ. ಅವಳಿಗೆ ಆಟ ಆಡೋದು, ನನ್ಗೆ ಆಟ ಆಡೋದೇನು ತಂದಿಲ್ಲ, ಒಂದೇ ಒಂದ್ ತಂದವ್ರೆ ಅಂತ ಅವಳು. ತಾಯಿ ಒಳ್ಳೆ ಕೆಲಸ ಮಾಡ್ದೆ ಅಮ್ಮ, ಇಲ್ಲಿ ಎತ್ತಕ್ ನಾನು ರೆಡಿ ಆಗಿಲ್ಲಮ್ಮ. ಏನೋ 4 years ಅಂತ. 4 years ತಾನೆ ಅವಳಿಗೆ? 4 ನೀನಲ್ಲಿ ಆಯ್ತಾ? ಎಲ್ಲ ವಾಪಸ್ ಕೊಡಲಿ ಚಿಮ್ಮ. ಈಗ ಇದೆಲ್ಲ ಬ್ಲೂಬಿದು, ಎಲ್ಲ ಬ್ಲೂಬಿದು. ಅದು ಕೊಟ್ಬಿಡು ಬ್ಲೂಬಿಗೆ. ಪಾಪಿಟು ಕೊಡು, ವಾಚು ಕೊಡು. ಬೇಡ ನಿಂಗ್ ಬೇಡ ಬ್ಲೂಬಿ? ಲಿಚ್ಚಿ ನಿಮಗ್ ಬೇಡ? ಮತ್ತೆ ಕೊಡ್ತಾ ಇದ್ದೀರಾ ನೋಡಿ, ಎಲ್ಲ ಸೇಮ್ ಪರ್ಪಲ್ ಪಿಂಕು, ಪರ್ಪಲ್ ಪಿಂಕು. ಚೆನ್ನಾಯ್ತಾ? ಕೇಕ್ ಕಟ್ ಮಾಡಿ ಈಗ. ಅಲ್ಲಿ ನಮ್ಮೇರದಲ್ಲಿ ಹ್ಯಾಪಿ ಬರ್ತ್ಡೇ ಮಾಡು. ಹ್ಯಾಪಿ ಬರ್ತ್ಡೇ ಮಾಡು, ಹ್ಯಾಪಿ ಬರ್ತ್ಡೇ ಮಾಡು. ಹ್ಯಾಪಿ ಬರ್ತ್ಡೇ ಅಂತ ಹೇಳು. ಈಗ ಏನು ಇಚ್ಛೆ ಅಂತ ಹೇಳು. ಟು ಬಿ 3 ದಿವಸದಿಂದ ಕಾದಿರೋದು. ಅಕ್ಕ
ತಿನ್ಸೋಗಿ ನೀವು ಓ ಕೇಕ್ ಅಕ್ಕಗ್ ತಿನ್ಸೋಗ್ ಮಗ್ನೆ ಅಕ್ಕಗ್ ನೀವ್ ತಿನ್ಸಿ ಫೀಡ್ ಮಾಡಿ ರಿಚಿ ಬರ್ಡೇ ಮುಗಿಸ್ಕೊಂಡು ನಾವು ಬಂದಿದ್ದು ವಿಗ್ಗು ಮನೆಗೆ ಬಂದ್ವಿ ಮೀನ್ಸ್ ವಿಘ್ನೇಶ್ ಮನೆಗೆ ಬಂದ್ವಿ. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು ಪಾಪ, ಮಲಗಿದ್ರಂತೆ. ಆವಾಗ ತಾನೇ ಮಲ್ಕೊಂಡೆ ಅಕ್ಕ ಅಂತ ಹೇಳಿದ್ರು. ಸೊ ಮತ್ತೆ ಕೆಳಗಡೆ ಕರೆಸಿ ಅಲ್ಲಿಂದ ಮನೆಗೆ ಬಂದ್ವಿ. ಸೊ ಲೋಕಿಯವ್ರು ಬಂದಿಲ್ಲ, ಸ್ವಲ್ಪ ಅವ್ರಿಗೆ ನಾಚಿಕೆ. ಸೊ ಇವ್ರು ನಮ್ಗೆ ರಿಲೇಟಿವೇ ಆಗಬೇಕು, ವಿಗ್ಗು ನನಗೆ ತಮ್ಮನೇ ಆಗಬೇಕಾಗಿರೋದು. ಬಟ್ ನಮ್ಮಿಬ್ರು ಬಾಂಡಿಂಗ್ ತುಂಬ ಹೇಗೆ ಅಂದರೆ, ನಾವಿಬ್ಬರು ಒಂದೇ ಸ್ಕೂಲ್, ಪ್ರೈಮರಿ ಸ್ಕೂಲ್ ಓದ್ತಿದ್ದೆ ಅವತ್ತಿಂದನೂ. ಮತ್ತು ನಂಗೆ ಟ್ಯೂಷನ್ ಬರ್ತಿದ್ರು ನನ್ನ ಹತ್ರ. ಸೊ ಹಂಗೆ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಸೊ ಅದರಿಂದ ನಾವು ಸ್ವಲ್ಪ ಕ್ಲೋಸ್ ಜಾಸ್ತಿ. ಸೊ ಅರ್ಶಿನ ಕುಂಕುಮ ಎಲ್ಲ ತಗೊಂಡು ಅವ್ರ ಮನೇಲಿ ಒಂದು ಸ್ವಲ್ಪ ತಿದ್ದಿ ಮಾತಾಡಿ ಮತ್ತೆ ನಾವು ನಮ್ಮ ಮನೆಗೆ ಬಂದ್ವಿ. ಇಲ್ಲಿ ಬಂದು ಊಟ ಎಲ್ಲ ಮುಗಿಸಿ ಆ ದಿನ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಅವತ್ತೇ ನಾವು ಮನೆಗೆ ಹೊರಟ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ. ನಾನು ಟ್ರೈ ಮಾಡ್ತೀನಿ, ಯಾವಾಗೂ ನಾನು ಇದನ್ನೇ ಹೇಳ್ತಿರ್ತೀನಿ, ಎಡಿಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೋ ಸಾರಿ. ಲವ್ ಯು ಆಲ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.